ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವನಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರಿ, ಇವತ್ತು ನಾವು ಕೊಪ್ಪಳ ಡಿಸ್ಟಿಕ್ಗೆ ಬಂದೆವು. ಇಲ್ಲಿ ಕೊಪ್ಪಳ ಡಿಸ್ಟಿಕ್ನಾಗ ಅಂದ್ರೆ ನೋಡ್ಬೋದು, ಮೊದಲ ಸ್ವಲ್ಪ ದ್ರಾಕ್ಷಿ ತೋಟ ಜಾಸ್ತಿ ಇದ್ದು, ಬಟ್ ಇಲ್ಲಿ ಸರಿಯಾಗಿ ಮಾಹಿತಿ ರೈತರಿಗೆ ಸರಿಯಾಗಿ ಮಾಹಿತಿ ಇರಲಾರ್ದಕ್ಕೆ ಒಂದು 2-3 ವರ್ಷ ಹಿಂಗ್ ಪ್ಲಾಟ್ನಾಗ ಫೇಲ್ ಆಗಿ ಅಂದ್ರೆ ದ್ರಾಕ್ಷಿ ತೋಟಗಳ ಫೇಲ್ಯೂರ್ ಆಗಿ ಎಷ್ಟೋ ಜನ ಅಂದ್ರೆ ಪ್ಲಾಟ್ಗಳು ತೆಗಿಲಾಕತ್ತಾರ ಇಲ್ಲಿ. ಬಟ್ ಕೆಲವೊಂದಿಷ್ಟು ರೈತರು ಅದಾರ ಇಲ್ಲಿ ಕೊಪ್ಪಳ ಡಿಸ್ಟ್ರಿಕ್ಟ್ ದಾಗ, ಬಟ್ ಅವ್ರು ಫೇಲ್ ಆದ್ರೂ ಛಲ ಬಿಡ್ಲಾಕತ್ತಿಲ್ಲ. ಅಂದ್ರ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ತಗೊಂಡ ಸ್ಟಡಿ ಸರಿಯಾಗಿ ಮಾಡಿ ಅಂದ್ರ ಒಂದ್ ಜಿದ್ದ ಟೈಪ್ ತಗೊಂಡಾರ. ಅಂದ್ರ ಇದು ನಾವು ಬೆಳೆದ ತೋರ್ಸ್ಬೇಕನ್ನೋ ಒಂದ್ ಜಿದ್ದ ತಗೊಂಡ್ ದ್ರಾಕ್ಷಿ ಬೆಳಿಲಾಕ ಒಂದ್ ಪ್ರಯತ್ನ ಮಾಡ್ಲತ್ತಾರ. ಇವತ್ತು ಅದರದ ಫಲ ನಮ್ಗೆ ಪ್ಲಾಟ್ ನ ನೋಡ್ಲಾಕ್ ಸಿಗ್ತೈತಿ. ಅಂದ್ರ ಛಲ ಇತ್ತಂದ್ರ ನಾವು ಬೇಕಾದಲ್ಲಿ ದ್ರಾಕ್ಷಿ ಬೆಳಿಬಹುದು ಅಂತ ತೋರಿಸಿಕೊಟ್ಟಂತ ರೈತರು ಇಲ್ಲಿ ಅದಾರ. ಈಗ ಇಲ್ಲಿ ಇದು ಅಂದ್ರ ನಮ್ ಕೃಷಿ ಸಂಜೀವಿನಿ ಮೊಬೈಲ್ ಆಪ್ ಪ್ರಕಾರ ಐತಿ. ಇಲ್ಲಿ ನಾವು ವಿಸಿಟ್ ಅಜ್ಬಾತ್ ಅಂದ್ರೆ ಇಲ್ಲಿ ನಾವು ಒಟ್ಟ ಒಂದು ವಿಸಿಟ್ ಬರಲ್ಲ, ಬಟ್ ನಮ್ಮ ಮೊಬೈಲ್ ಆಪ್ನಾಗ ಅಂದ್ರ ಏನ್ ಲೈವ್ ವೆಬಿನಾರ್ ಇರ್ತೈತಲ್ಲ ಬೆಳಿಗ್ಗೆ, ಆ ಲೈವ್ ವೆಬಿನಾರ್ನಾಗ ತೋಟದಾಗ ಏನೇ ಸಮಸ್ಯೆ ಇದ್ರು ಲೈವ್ ವೆಬಿನಾರ್ನಾಗ ಬಂದ್ ಅವ್ರ ನೇರವಾಗಿ ನಮ್ಗೆ ತೋಟದಾಗಿಂದ ಅಂದ್ರ ಲೈವ್ ನಾಗೆ ತೋರಿಸ್ತಿರ್ತಾರ. ಅದ್ರ ತಕ್ಕ ನಾ ಇನ್ಫಾರ್ಮೇಶನ್ ಹೇಳ್ಕೊತ ಹೋಗ್ತಿರ್ತೀನಿ. ಮತ್ತ ಶೆಡ್ಯೂಲ್ ಅಂತೂ ಬರ್ತಿರ್ತೈತಿ. ಬಟ್ ಎಷ್ಟೇ ಇರ್ಲಿ ಅಂದ್ರ ಈ ಪ್ಲಾಟ್ ನ ನೋಡ್ಬೋದು. ಅಂದ್ರ ಆಲ್ಮೋಸ್ಟ್ ನಮ್ಮ ಬಿಜಾಪುರ ಏರಿಯಾದಾಗು ಅಂದ್ರ ಸಾಕಷ್ಟು ಪ್ಲಾಟ್ ಅದಾವ. ಈಗ ನಿನ್ನೆ ಅಂದ್ರ ಬಳ್ಳಾರಿ ಪ್ಲಾಟ್ ಒಂದು ವಿಡಿಯೋ ಮಾಡಿದ್ವಿ, ಅರ್ಧಾಗೂ ಕೂಡ ಹೇಳಿದ್ದೆ. ಆ ಪ್ಲಾಟ್ ನೋಡ್ಬೋದು ನೀವು, ಎಷ್ಟು ಟಾಪ್ ಇತ್ತು ಅಂದ್ರೆ ಅಲ್ಲಿಯೂ ಏನೂ ರೋಗ ಇದ್ದಿದ್ದಿಲ್ಲ, ಏನೂ ಇಲ್ಲ, ಕ್ಲಿಯರ್ ಇತ್ತು. ಈ ಪ್ಲಾಟ್ನಾಗ ನೋಡ್ಬೋದ ಪ್ಲಾಟ್ನಾಗ ನೋಡ್ಬೋದು. ಅಂದ್ರೆ ನಾವೇ ಕೇಳೋಣ ರೈತರ ಮುಖಾಂತರ ಅಂದ್ರೆ ಏನೇನ್ ಪ್ರಾಬ್ಲಮ್ ಐತಿ ಏನೇನಿಲ್ಲ. ಯಾಕಂದ್ರ ನಮ್ ಬಿಜಾಪುರ ಏರಿಯಾದಾಗ ನೋಡ್ಬೋದು ಅಂದ್ರ ಏರಿಯಾ ದೊಡ್ಡದೈತಿ, ಬಟ್ ಪ್ರಾಬ್ಲಮ್ಸ್ ಅಟ್ಟ ದೊಡ್ಡ ಅದಾವ. ಬಟ್ ಈ ಪ್ಲಾಟ್ನಾಗ ಏನೇನ್ ಪ್ರಾಬ್ಲಮ್ಸ್ ಬಂದೈತಿ ಯಾಕಂದ್ರ ಅನುಭವ ಇಲ್ಲ, ಆದ್ರೂ ಕೂಡ ಪ್ಲಾಟ್ ಅಂದ್ರ ನಾವ್ ನೋಡೋ ಪ್ರಕಾರ ಮಾತ್ರ ಪ್ಲಾಟ್ ಬಹಳ ಚಲೋ ತಂದಾರ. ಇಲ್ಲಿ ನೋಡ್ಬೋದು ಅಂದ್ರ ನೀವು ಗೊನಿ ಸೈಜಿಂಗ್ ನೋಡ್ಬೋದು. ಈಗ ಜಸ್ಟ್ ನೀರ್ ತುಂಬಲತ್ತೈತಿ, ಅಂದ್ರೆ ಇನ್ನೂ ಪಕ್ಕ ನೀರ್ ತುಂಬಿಲ್ಲ. ಇಲ್ಲಿ ನೋಡ್ಬೋದು, ಇದು ಈಗ ಜಸ್ಟ್ ನೀರ್ ತುಂಬೈತಿ. ಇದು ಈ ಗೊನಿ ಇನ್ನೂ ನೀರ್ ತುಂಬೋದ್ರನಾಗ ಐತಿ. ಬಂಚಸ್ ನೋಡ್ಬೋದು ಯಾವ ತರ ಅದಾವ. ಮತ್ತೆ ಕಡ್ಡಿ ಮ್ಯಾಚುರಿಟಿ ನೋಡ್ರಿ, ಕೆನೋಪಿ ಮ್ಯಾನೇಜ್ಮೆಂಟ್ ನೋಡ್ಕೋಬಹುದು. ಇವ್ರದ್ದು ಕಡ್ಡಿ ಮ್ಯಾಚುರಿಟಿ ನೋಡ್ಬೋದು. ಆಲ್ಮೋಸ್ಟ್ ಕಡ್ಡಿ ಮ್ಯಾಚುರಿಟಿ ಕಂಪ್ಲೀಟ್ ಆಲಾಕ್ ಬಂದಾವ. ಈಗ ಅಂದ್ರ ಕ್ವಾಲಿಟಿ ಚಲೋ ಅಂದ್ರೆ ಕಡ್ಡಿ ಮ್ಯಾಚುರಿಟಿ ಚಲೋ ಆಗೈತಪ್ಪ ಅಂದ್ರ ಕ್ವಾಲಿಟಿನೂ ಚಲೋ ಆಗ್ತೈತಿ. 1-2 ನಿಮಿಷ ನಮ್ಮ ರೈತರ ಮುಖಾಂತರ ಅಂದ್ರೆ ಇವ್ರ ಯಾವ ತರ ಬೆಳೆದ್ರೆ ಏನೇನ್ ಪ್ರಾಬ್ಲಮ್ ಬಂದು ಅನ್ನೋದ್ರ ಬಗ್ಗೆ 1-2 ನಿಮಿಷ ಅವ್ರು ಕೂಡ ಚರ್ಚೆ ಮಾಡೋಣ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರುದ್ರಗೌಡ ಅಂತಂದೇಳಿ. ರುದ್ರಗೌಡ್ರು. ಯಾವ ಜಿಲ್ಲಾ ಯಾವ್ದ್ರೆ? ನಮ್ದು ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕು ಗೆದಿಗೇರಿ ಅಂತ ಸರ್. ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕು. ಊರ್ ಯಾವ್ದಂದ್ರೆ? ಗೆದಿಗೇರಿ ಸರ್. ಗದ್ದಿಗೇರಿ ಊರು. ಇದು ಎಷ್ಟನೇ ವರ್ಷದ ಐತ್ರಿ ತೋಟ ಈಗ? ಸರ್ ಇದು 3ನೇ ಬೆಳೆ ಸರ್. 3ನೇ ಬೆಳೆ. ಇವಾಗ ಅಂದ್ರ ನೀವು ದ್ರಾಕ್ಷಿ ಈಗ ಏನ್ ಬೆಳಿಲತ್ತಿರಲ್ಲ ಅಂದ್ರ ಸದ್ಯಕ್ಕಂತೂ ನೋಡ್ಲಕ್ಕಂತೂ ಪ್ಲಾಟ್ ಬಹಳ ಉತ್ತಮವಾಗಿ ಬಂದೈತಿ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಅಂದಿಲ್ಲ ಅಂದ್ರೆ ಸ್ವಲ್ಪ ತಿನ್ನಿಂಗ್ನಾಗ ನಾವ್ ಸ್ವಲ್ಪ ಅಂದ್ರ ಅನುಭವ ಇಲ್ಲ, ಬಟ್ ಆದ್ರೂ ಕೂಡ ಚಲೋ ಮಾಡ್ರಿ, ತಿನ್ನಿಂಗ್ ಮಾಡ್ಸಿರಿ. ಬಟ್ ಇನ್ನೂ ಒಂದ್ ಸ್ವಲ್ಪ ನನ್ನ ಇದ್ರ ಪ್ರಕಾರ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಆಗೋದಿತ್ತ. ಬಟ್ ಪ್ಲಾಟ್ ಮಾತ್ರ 1 ನಂಬರ್ ಬಂದೈತಿ. ಈಗ ಸದ್ಯಕ್ಕೆ ಈಗ ನೀವು ನಮ್ಮ ಮುಖಾಂತರಕ್ಕೆ ವರ್ಕ್ ಮಾಡತ್ತಿರಲ್ಲ ಅಂದ್ರೆ ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಸರ್ ಇದು ಆ್ಯಪ್ ಒಳ್ಳೆ ಚೆನ್ನಾಗೈತೆ ಸರ್. ಆಮೇಲೆ ನೀವು ಯಾವ್ದೇ ಸಮಯದೊಳಗೆ ಫೋನ್ ಮಾಡಿದ್ರೆ ಕರೆ ಮಾಡಿದಪ್ಪ ಅಂತಂದ್ರೆ ಅದನ್ನ ಸ್ವೀಕರಿಸಿ ಏನೋ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಕೊಟ್ಟಿರ್ತಾರೆ. ಫಸ್ಟ್ ಎಲ್ಲ ನಾವು ಹೂ ಇದ್ದೊಳಗ ಮಳೆ ಇತ್ತು, ಮಳೆ ಟೈಮ್ನಾಗ ಅದು ಕೊಳೆ ರೋಗ ಇತ್ತು, ಆವಾಗನು ಕೂಡ ಕಂಟ್ರೋಲ್ ಬಂತು ಸರ್. ಯಾವ್ದೇ ಸಮಸ್ಯೆ ಆಗ್ಲಾರ್ದಂಗ ಆ್ಯಪ್ ಮುಖಾಂತರ ನಮ್ಗೆ ಸಜೆಷನ್ ಕೊಡ್ತೀವಿ. ನಂತರ ಈ 60ರಿಂದ ಸ್ವಲ್ಪ ಬೂದ್ ರೋಗ ಸ್ವಲ್ಪ ಕಾಣಿಸ್ತೈತ್ರಿ, ಅವಾಗೂ ಕೂಡ ಅದು ಕಂಟ್ರೋಲ್ ಬಂತು ಸರ್ ನಿಮ್ ಮುಖಾಂತರ, ನಿಮ್ ಸಜೆಷನ್ ಮುಖಾಂತರ. ಇಲ್ಲಿ ಯಾವ್ದು ಬಂದೆ ಅಂದ್ರೆ ನೇರವಾಗಿ ಯಾವ್ದು ವಿಸಿಟ್ ಕೊಟ್ಟಿಲ್ಲ ಸರ್ ನೀವು, ಆದ್ರೆ ಫೋನ್ ಮುಖಾಂತರ ಈಗ ನಮ್ದು ಮೊಬೈಲ್ ಆಪ್ ಐತಲ್ಲ ಕೃಷಿ ಸಂಜೀವಿನಿ, ಅದ್ರಾಗ ನಾವು ಲೈವ್ ವೆಬಿನಾರ್ ಕೊಡ್ತಿಲ್ಲ. ಅದ್ರದ ಎಷ್ಟರ ಮಟ್ಟಿಗೆ ನಿಮಗೆ ಪ್ರಭಾವ ಬೀರೈತಿ? ಈಗ ಲೈವ್ ವೆಬಿನಾರ್ ಮುಖಾಂತರ ನಾವು ನೇರವಾಗಿ ತೋರಿಸೋದ್ರಿಂದ ನೀವು ನೇರವಾಗಿ ನೋಡಿದಾಗ ಆಗುತ್ತೆ ಸರ್ ಪ್ಲಾಟ್ ನ. ಹಂಗಾಗಿ ಅಲ್ಲಿ ನಿಮ್ಗೂ ಕೂಡ ಅದ್ರ ಏನ್ ಸಮಸ್ಯೆ ಐತೆ ಅಂತ ಹೇಳಿ ಗೊತ್ತಾಗುತ್ತೆ. ಉದಾಹರಣೆ ಒಂದು ಫೆರಸ್ ಡೆಫಿಷಿಯನ್ಸಿ ಹೇಳಿದ್ರಲ್ಲ ಸರ್, ಎಲ್ಲಿ ತೋರಿಸಿದ ತಕ್ಷಣ ಅದು ಫೆರಸ್ ಪ್ರಾಬ್ಲಮ್ ಐತಿ, ನೀವು ಫೆರಸ್ ಕೊಟ್ರಿ ಅಂತಂದ್ರಲ್ಲ, ಅದು ಕೂಡ ಇದಾಯ್ತು ಸರ್. ಲೈವ್ ವೆಬಿನಾರ್ ನಿಮ್ಗೆ ಅನುಕೂಲ ಆಗೈತೆ ಅಲ್ರಿ? ಲೈವ್ ವೆಬಿನಾರ್ ಅನುಕೂಲ ಆಗೈತಿ. ಇಲ್ಲಿ ಈಗ ಏನ್ ನಿಮ್ಗೆ ಅಂದ್ರ ಈ 2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅಂದ್ರೆ ಏನ್ ಇಂಪ್ರೂವ್ಮೆಂಟ್ ಏನಾಗೈತ್ರಿ? ಉತ್ತಮ ಸರ್. ಈ ವರ್ಷ ಸ್ವಲ್ಪ ಗೊನಿ ಸಂಖ್ಯೆ ಆಮೇಲೆ ಕಾಳುಗಳ ಸಂಖ್ಯೆ ಚೆನ್ನಾಗೈತೆ ಸರ್. ಆಮೇಲೆ ಈ
ಇಷ್ಟು ಕ್ವಾಲಿಟಿ ಸೈಜ್ ಎಲ್ಲ ನಮ್ಗೆ ಬಂದಿದ್ದಿಲ್ಲ ಸರ್ ಹೋದ ವರ್ಷ. ಈ ವರ್ಷ ಸ್ವಲ್ಪ ಚೆನ್ನಾಗಿ ರೈಟ್. ಇನ್ನು ಕ್ವಾಲಿಟಿ ಬರ್ತದೆ ಅಂದ್ರೆ ಇನ್ನೂ ಸೈಜಿಂಗ್ ಆತೈತ್ರಿ ಇದು. ಯಾಕಂದ್ರೆ ಈಗ ನೀರ್ ತುಂಬಲತ್ತೈತೆ, ಇನ್ನು ನಾ ಸೈಜಿಂಗ್ ಮಾಡ್ಕೊಡ್ತೀನಿ ಇದಕ್ಕೆ. ಪೌಡ್ರಿ ಮಿಲ್ಟ್ ಕಂಟ್ರೋಲ್ ಆಗೈತ್ರಿ. ಕಂಟ್ರೋಲ್ ಆಗೈತೆ. ಮಿಲಿ ಬಗ್ ಇನ್ನು ಯಾವ್ದು ಇನ್ನು ಮಿಲಿ ಬಗ್ ಕಾಣಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಮಿಲಿ ಬಗ್ ಇದು ಒಂದು ಪೌಡ್ರಿ ಮಿಲ್ಟ್ ಬಿಟ್ರೆ ಉಳಿಕೆದ ಎಲ್ಲ ಪರ್ಫೆಕ್ಟ್ ಐತಿ. ರೈತ ಬಾಂಧವ್ರಿ, ಇಲ್ಲಿ ಲೋಕಲ್ ರೈತರ ಅದಾರ. ತಮ್ಮ ಹೆಸರು ವಿರೂಪಾಕ್ಷಪ್ಪ ಊಜಿನಹಳ್ಳಿ ಅವ್ರ. ಸರ್, ಈ ಪ್ಲಾಟ್ ಇವಾಗ ನೀವು ನೋಡ್ಲಾತಿರಲ್ಲ ಅಂದ್ರೆ ನಿಮ್ದು ದ್ರಾಕ್ಷಿ ಐತಿ ಅಲ್ರಿ? ಅಂದ್ರ ಈಗ ಇಲ್ಲಿ ಎಷ್ಟ ಈಗ ನಿಮ್ಮ ತಾಲೂಕದಾಗ ಅಂದ್ರೆ ಡಿಸ್ಟ್ರಿಕ್ಟ್ ನೇ ಬೆಳಿತಾರಲ್ಲ, ಅಂದ್ರೆ ಈ ಪ್ಲಾಟ್ ನೋಡ್ಲಕ್ಕೆ ಏನ ಸಾಧ್ಯತೆ ಅಂದ್ರೆ ಹೊರಗಡೆ ಅಡ್ಡಾಡೋದಕ್ಕೆ ಸರ್ ಈ ಪ್ಲಾಟ್ ಚೆನ್ನಾಗಿ ಅನ್ಸ ಸರ್. ಅತಿ ನಮ್ ಕ್ವಾಲಿಟಿನೇ ಇಲ್ಲ ಸರ್, ಬೆದಕಿನ ಜಾಸ್ತಿ ಬಂದಿದ ಸರ್. ಇಂತ ಕ್ವಾಲಿಟಿನ ನೀವು ನೇರವಾಗಿ ಬರ್ಲಾರ್ದ ಮ್ಯಾಪ್ ಮುಖಾಂತರ ಮಾಡಿದ ಗೌಡ್ರನ್ನ ನಾವ್ ಇವತ್ತು ನೋಡಿದ್ವಿ ತೋಟನ. 28 ದಿನದಲ್ಲಿ ನೋಡಿದ್ವಿ, ಇವತ್ತು 80 ದಿನ ನೋಡಕೈತಿ. ಚೆನ್ನಾಗೈತೆ. ನಿಮ್ ಮ್ಯಾಪ್ ಮುಂದ್ ಒಳ್ಳೇದಾಗಲಿ ಎಲ್ಲ ರೈತರಿಗೆ ಅಂತ ಹೇಳ ನಿಮ್ಮಲ್ಲಿ ನಿಮ್ಮೆಲ್ಲ ಆಶೀರ್ವಾದದಿಂದ ಯಾಪ ವರ್ಷ ಚಲೋನೇ ನಡೆದೈತ್ರಿ. ಬಟ್ ಇನ್ನೂ ಒಂದು ರೈತ ಬಾಂಧವ್ರು ಇನ್ನೂ ಹೇಳ್ತೀನಿ, ನಿನ್ನೆ ವಿಡಿಯೋದಾಗ ಹೇಳಿದ್ಯಾ, ಒಂದು ನಾ ಎಷ್ಟೇ ಬೇಕಾದಂತ ಇನ್ಫಾರ್ಮೇಶನ್ ಕೊಡ್ಲಿ, ಯಾಪ ಬೇಕಾದಂತ ಟಾಪ್ ಕೊಡ್ಲಿ, ಬಟ್ ಒಂದು ನಿಮ್ಮ ಆಸಕ್ತಿ ಮ್ಯಾಕ ಪ್ಲಾಟ್ಗಳು ಇರ್ತಾವ. ಇದು ಮೊದಲ ತಿಳ್ಕೊಂಡ್ ನಡೀರಿ. ಯಾಕಂದ್ರ ಈ ಬೇಕಾದಂತ ಮೇಸ್ರಿ ಇರ್ಲಿ ಅಥವಾ ನಾನೇ ಇರ್ಲಿ, ನಿಮ್ ತೋಟದಾಗ ಫೇಲ್ ಆಗೋ ಚಾನ್ಸಸ್ ಇದ್ದೇ ಇರ್ತಾವ. ಯಾಕಂದ್ರ ನಿಮ್ಮ ತೋಟದಾಗ ಅಬ್ಸರ್ವೇಷನ್ ಚಲೋ ಇರ್ಬೇಕಂದ್ರೆ ವೀಕ್ಷಣೆ. ಪ್ಲಾಟ್ನಾಗ ಡೈಲಿ ನೀವು 2 ರೌಂಡ್ ವಿಸಿಟ್ ಮಾಡೇಬೇಕಾ, ಪ್ಲಾಟ್ನಾಗ ಏನ್ ಪ್ರಾಬ್ಲಮ್ ಐತಿ ನೋಡೇಬೇಕಾ, ಅದು ಟೈಮಿಗೆ ನಮಗೆ ನೀವು ಇನ್ಫಾರ್ಮೇಶನ್ ಕೊಡ್ಲೇಬೇಕಾ. ಅಂದ್ರೆ ಪ್ಲಾಟ್ಗಳು ನಿಮ್ಗೆ ಚಲೋ ಆತಾವ. ಎಲ್ರಿ ನಮ್ದು ಶೆಡ್ಯೂಲ್ ಐತಿ ಅಂತ ಹೇಳಿ ನೀವು ಕಂಟಿನ್ಯೂ ಶೆಡ್ಯೂಲ್ ನೋಡ್ಕೊತ ಹೋದ್ರಿ, ಒಳಗ್ ಪ್ಲಾಟ್ನಾಗ ಬುರಿ ಬಂತು, ಮಿಲಿ ಬಗ್ ಬಂತು, ಅಥವಾ ತ್ರೇಪ್ಸ್ ಇದು ಏನು ಇರಲ್ಲ, ಅವು ಎಲ್ಲ ಕುತ್ತಿಗೆ ಬಂದ ನೀವು ನಮ್ಗೆ ಹೇಳ್ಕೊತ ಕೂತ್ರ ಪ್ಲಾಟ್ಗಳು ಫೇಲ್ ಆಗೋ ಚಾನ್ಸಸ್ ಇರ್ತಾವ. ಮೇನ್ ಅಬ್ಸರ್ವೇಷನ್ ಚಲೋ ಅಂದ್ರೆ ಚೆನ್ನಾಗಿ ಇಟ್ಕೋರಿ. ನಿನ್ನೆ ನೋಡಿರ್ಬೋದು ಬಳ್ಳಾರಿದ ಪ್ಲಾಟ್ ನೋಡಿದ್ರೆ ಟಾಪ್ ಇತ್ತು. ಯಾಕಂದ್ರ ಅವ್ರ ವೀಕ್ಷಣೆ ಅದು ಚಲೋ ಐತ. ಇಲ್ಲಿ ಆದ್ರೂ ಇವ್ರಿಗೆ ಯಾರು ಮಾಹಿತಿ ಹೇಳೋರಿಲ್ಲ, ಇಲ್ಲಿ ಯಾರು ಮಾಹಿತಿ ಹೇಳೋರಿಲ್ಲ. ಬಟ್ ಇವ್ರದ್ದೇನೈತಿ, ನಮ್ದು ಲೈವ್ ವೆಬಿನಾರ್ನಾಗ ಡೈಲಿ ಜಾಯಿನ್ ಆಗ್ತಾರ. ಸರ್ ನಮ್ದು ಎಲ್ಲಿ ನೋಡ್ರಿ ಹಿಂಗದಾವ್, ಕಾಯಿ ನೋಡ್ರಿ ಹಿಂಗದಾವ್, ಟೋಟಲ್ ಇನ್ಫಾರ್ಮೇಶನ್ ಅಂದ್ರೆ ಏನೇ ಪ್ರಾಬ್ಲಮ್ ಇದ್ರು ಅಲ್ಲಿ ನಮಗೆ ಲೈವ್ ವೆಬಿನಾರ್ನಾಗ ತೋರಿಸ್ತಾರೆ. ಹಿಂಗಾಗಿ ಅಂದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಬರತ್ತಿಲ್ಲ. ಇದು ಲೈವ್ ವೆಬಿನಾರ್ ನಾವು ಕೊಡೋದ್ರಿಂದ ರೈತರಿಗೂ ಬಹಳ ಅನುಕೂಲ ಆಗತೈತಿ. ಬಟ್ ಏನೇ ಇರ್ಲಿ ಸ್ವಲ್ಪ ವೀಕ್ಷಣೆ ಚಲೋ ಇರ್ಲಿ ನಿಮ್ ಪ್ಲಾಟ್ನಾಗ. ಅಂದ್ರ ನಮ್ಗೆ ಏನಾಗ್ತೈತಿ, ಫೇಲ್ಯೂರ್ ಪ್ರಮಾಣ ಕಮ್ಮಿ ಆತಾವ. ಈಗ ನಮ್ಮ ಲೋಕಲ್ನಾಗ ನಾವ್ ಯಾಕೆ ಫೇಲ್ ಆಗತ್ತೇವ ಅಂದ್ರ ಅದ್ರ ಮ್ಯಾಗ ಬಾಳ ಫೋಕಸ್ ಇರಲ್ಲ. ಔಷಧ ಹೊಡಿತೇವ್ ಬಿಡ್ತೇವ್. ಬಟ್ ಅಷ್ಟು ಫೋಕಸ್ ಇರಲ್ಲ. ಒಮ್ಮೆನೆ ಅದು ಜಾಸ್ತಿ ಪ್ರಮಾಣ ಕಾಣತಾನ, ಅವಾಗ ಏನ್ ಮಾಡ್ತೇವ್, ಮತ್ತ ಆ ರೋಗಿನ ಬದಲ ಬ್ಯಾನ್ ಹತ್ತಿ ಬಿಡ್ತೇವೆ. ಅಲ್ಲಿ ಖರ್ಚು ಜಾಸ್ತಿ ಆತಾವ, ಪ್ಲಾಟ್ ಫೇಲ್ ಆತಿರ್ತಾವ. ಆದ ಕಾರಣ ಪ್ಲಾಟ್ನಾಗ ಡೈಲಿ 2 ಟೈಮ್ ವೀಕ್ಷಣೆ ಮಾಡ್ರಿ. ಅಂದ್ರ ನಿಮ್ ಪ್ಲಾಟ್ಗಳು ಚಲೋ ಬರ್ತಾವ. ಇರ್ಲಿಕ್ಕಂದ್ರ ನಿಮ್ ಪ್ಲಾಟ್ನಾಗ ಪ್ರಾಬ್ಲಮ್ಸ್ ಎಲ್ಲೇ ಇರ್ಲಿ, ಅದು ಇವತ್ತು ಇವರೆಲ್ಲ ಸಕ್ಸಸ್ ಆಗ ಕಾರಣ ಇಷ್ಟೇ. ಯಾಕಂದ್ರೆ ವೀಕ್ಷಣೆ ಚಲೋ ಐತಿ. ಅಂದ್ರ ಪ್ಲಾಟ್ನಾಗ ಅಡ್ಡಾಡ್ತಾರ, ಏನೇ ಸಮಸ್ಯೆ ಇದ್ರು ನಮ್ಗೆ ಲೈವ್ ವೆಬಿನಾರ್ ಬಂದ ಡೈರೆಕ್ಟ್ ಅಲ್ಲೇ ಅಂದ್ರೆ ಲೈವ್ನಾಗೆ ಬಂದು ಡೈರೆಕ್ಟ್ ತೋರಿಸ್ತಾರ ಪ್ರಾಬ್ಲಮ್. ಸರ್ ಇದು ಹಿಂಗ ಆಲತ್ತೈತಿ ಏನಂತೇಳಿ. ಅವ್ರಿಗೆ ಏನೂ ಇಲ್ಲ, ಬರೀ 1-2 ಮಾತಿನಾಗೆ ಪ್ರಾಬ್ಲಮ್ ಸಾಲ್ವ್ ಆತಾವ. ಬಟ್ ಅದೇ ನೀವು ಡಿಲೇ ಮಾಡಿದ್ರ 4-5 ಔಷಧ ಜಾಸ್ತಿ ಹೋಗ್ತಾವ, ಪ್ಲಾಟು ಡ್ಯಾಮೇಜ್ ಆಗ್ತಾವ. ಹಿಂಗಾಗಿ ತೊಂದರೆ ಭಾಳ ಆಗ್ತೈತಿ. ಸರ್ ಇವಾಗ ನೀವು ನೋಡ್ಲಕ್ ಪ್ಲಾಟ್ ನಿಮ್ಗೆ ಚಲೋ ಅನ್ಸಾತೈತಲ್ರಿ? ಓಕೆ ಸರ್. ನಮ್ಮ ಮುದ್ದೇಬಾಳದಿಂದ ಬಸರಕೋಟದವರು ರೈತರ ನಮ್ ಕಡೆ ಈ ಕಡೆ ವಿಸಿಟ್ ಬಂದಾರ. ಸರ್ ನಿಮ್ಗೆ ಹೆಂಗ್ ಅನ್ಸಾತೈತ್ರಿ ಪ್ಲಾಟ್ ಇದು? ಸರ್ ನಿಮ್ ಜೊತೆ ನಿನ್ನೆ ಬಳ್ಳಾರಿನೂ ಅಡ್ಡಾಡಿದೆ. ಸರ್ ಅಲ್ಲಿ ಸರ್ದು ಆಗಾಡಿ ನೋಡಿದೇವಿ, ಸರ್ ಇದು ನೋಡಿದೇವಿ. ಈ ಹೊಸ ಪಡ ನೋಡಿದ್ರ ನಿಮ್ಮ ಆಪ್ ಮುಖಾಂತರ ನಾನು ಒಬ್ಬವ ಏನ್ ಮಾಡಾಕತ್ತೇವಿ ಅದು ಎಲ್ಲಾನು ಈ ನಮ್ಮ ಎಲ್ಲಾ ರೈತರು ನೋಡಿದ್ರ ಎಲ್ಲಾರು ಸಕ್ಸಸ್ ಅದಾರೆ. ಬಟ್ ಅಂದ್ರ ನೀವು ಇವತ್ತು ಈಗ ವಿಸಿಟ್ ಮಾಡ್ಲಾತಿರಲ್ಲ ನಮ್ ಕೂಡ, ಬಳ್ಳಾರಿ, ಗದಗ ಐತೆ ಅಥವಾ ಇವಾಗ ಕೊಪ್ಪಳ ಐತು. ನಮ್ಮಲ್ಲಿ ಪ್ಲಾಟ್ಗಳ ಬೆಳಿಲಾಕ ಈಗ ನಿಮ್ಗೆ ಇಲ್ಲಿಗೆ ಅಲ್ಲಿಗೆ ಏನ್ ಅಂದ್ರೆ ಇವ್ರು ಬಾಳ ಹಿಂದೆ ಉಳಿದಾರ ಅನಿಸ್ತೈತೆ, ನಮ್ಗಿಂತ ಇಂಪ್ರೂವ್ಮೆಂಟ್ ಆಲತ್ತಾರ ಅನ್ಸಾತೈತ್ರಿ? ನಮ್ಮಷ್ಟೇ ಯಾಕ್ರಿ ನಮ್ಕಿಂತ ಒಂದು ಹೆಜ್ಜೆ ಮುಂದೆ ಅದಾರ ಏನ ನಮ್ಗಿಂತ ಹೆಜ್ಜೆ. ಯಾಕಂದ್ರ ಅವ್ರ ಅಷ್ಟು ಇಂಟ್ರೆಸ್ಟ್ ತೋರ್ಸ್ ಮಾಡಾಕತ್ತ. ಗೊಡ್ ಮೇನ್ ಅದೇ ಅಲ್ರಿ. ಯಾಕಂದ್ರೆ ಕೆನೋಪಿ ಮ್ಯಾನೇಜ್ಮೆಂಟ್ ನೀವು ನೋಡ್ಬೋದು, ಕಡ್ಡಿ ನೋಡ್ರಿ ನಮ್ಮಲ್ಲಿ ಕೆನೋಪಿ ಓಡಿಸಿದ್ರೆ ನಿಮ್ಗೆ ಇಟ್ಟು ಕಡ್ಡಿ ಮೆಚುರಿಟಿ ಮಾಡೋಕೋದು ಕಾಲ ಗೊತ್ತಿಲ್ಲ ನಮಗೆ ಏನಾದ್ರೂ ಯಾರಿಗೂ. ಇಲ್ಲಿ ನೋಡ್ಬೋದು ನೀವು ಕಡ್ಡಿ ಎಷ್ಟು ಮೆಚುರಿಟಿ ಆಗೈತಿ. ಕಡ್ಡಿ ಮೆಚುರಿಟಿ ಆದ್ರೆ ಕ್ವಾಲಿಟಿ 100% ಆಗಿ ಆಗ್ತೈತಿ. ಅಂದ್ರೆ ಇವ್ರ ಆಸಕ್ತಿ ಮ್ಯಾಗ ಪ್ಲಾಟ್ ಭಾಳ ಚಲೋ ಬಂದೈತಿ. ಎಷ್ಟು ಹೇಳಿ ಇವತ್ತ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮತ್ತ ಮುಂದಿನ ವಿಡಿಯೋದಾಗ ಮತ್ತೊಮ್ಮೆ ಭೇಟಿ ಆಗೋಣಂತ. ನಮಸ್ಕಾರ ಸರ್.